ಗೈಸ್ ಏನು ಅಂದ್ರೆ ಇದು ಅದಾಗ ಅದೇ ಮೂಡಿರೋದಂತೆ. ಗೈಸ್ ಬನ್ನಿ ಇವತ್ತು ಒಂದು ಬ್ಯೂಟಿಫುಲ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ. ನಾವಿವತ್ತು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಇದು ಮಲೆ ಮಹದೇಶ್ವರ ಅಲ್ಲ, ಮಳೆ ಮಹದೇಶ್ವರ. ಯಾರು ಕನ್ಫ್ಯೂಸ್ ಆಗಬೇಡ್ರಿ. ಎಲ್ಲರೂ ಹೇಳಿದ ಪ್ರಕಾರ ಈ ಬೆಟ್ಟ ಹತ್ತಿ ಇಳಿದ್ರೆ ಮಳೆ ಬರುತ್ತಂತೆ. ನಾವು ಅದಕ್ಕೇನೆ ಚೆಕ್ ಮಾಡೋಣ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಇವರೇ ನಮ್ಮ ಗೈಡು, ಬಟ್ ಇವ್ರಿಗೆ ದಾರಿ ಗೊತ್ತಿಲ್ಲ ಅಷ್ಟೇ. ಮೇನ್ ಗೈಡು ನಮ್ಮ ತಾತ, ಅವ್ರು ಹೋಗ್ತಿದ್ದಾರೆ, ಅವ್ರ ಹಿಂದೆ ಹೋಗ್ತಾ ಇದೀವಿ. ಆ್ಯಕ್ಚುಲಿ ಏನಂದರೆ ಇಲ್ಲಿ ಆನೆಗಳು, ಕಾಡು ಪ್ರಾಣಿಗಳು ತುಂಬ ಇದಾವಂತೆ. ಇವಾಗ ತಾನೇ ಟ್ರಕ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಅಂಕಿತ್ ಅಕ್ಕ ಅವರು ಆಯ್ಕೊಬಿಟ್ಟಿದ್ದಾರೆ. ಓ ಏನು ಗುರು ಇದು, ಹೋಗ್ತಾ ಹೋಗ್ತಾ ತೋಟದೊಳಗಡೆ ಹೋಗ್ತಿದ್ವಿ. ನಮ್ಮ ಚೇತು ಬೇರೆ ಫಾರ್ಮರ್ಸ್ ಬಂದಿದ್ದಾನೆ. ಆನೆ ಬಂದರೆ ಓಡಕ್ಕೂ ಆಗಲ್ಲ. ಎಲ್ಲರೂ ಹೇಳ್ತಿದ್ರು ತೋಟದಲ್ಲಿ ಆನೆ ಇರುತ್ತೆ ಅಂತ. ಬೆಟ್ಟಕ್ಕೆ ಹೋಗ್ತಿದೀವಿ ಅಂತ ಕಾಡ್ಗೆ ಹೋಗ್ತಿದೀವಿ. ರೋಡ್ ತಪ್ಪಿಸ್ಕೊಂಡಿದ್ರು ಇಲ್ಲೋ ಅಂತ ನಮ್ಗೆ ಗೊತ್ತಾಯ್ತಿಲ್ಲ. ತಾತ ಹೆಂಗ್ ಹೋಗ್ತಾರೆ ಹಂಗ್ ಹೋಗ್ತಾ ಇರೋದು ಅಷ್ಟೇ. ಮಂಕಿತ್ ಅಕ್ಕಂಗೆ ಬೆಟ್ಟ ಸ್ಟೋರಿ ಕೇಳಿದೆ, ಅವರಂತೂ ಸಖತ್ತಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಎಮ್ಮೆ ಕಳ್ದೋಗಿರುತ್ತೆ ಒಬ್ರದು, ಅವರು ಹುಡುಕ ಬರ್ತಾರೆ. ಅವರು ಅವ್ರ ಹತ್ರ ಸಿಕ್ಕಾಗಿರ್ತಾರಂತೆ. ಆಮೇಲೆ ಅವರು ದೇವ್ರ ಹತ್ರ ಹರಕೆ ಹೊತ್ಕೊಳ್ಳೋದು. ಸಿಕ್ಕಿದ್ರೆ ಸಿಕ್ಕಿದ್ರೆ ಗೊತ್ತಾಗ್ಲಿಲ್ಲ, ಏನ್ ಹೇಳ. ಗೈಸ್ ಫೈನಲಿ ರೀಚ್ ಆಗಿದ್ದೀವಿ. ಗೈಸ್ ಏನು ಅಂದ್ರೆ ಇದು ಅದಾಗ ಅದೇ ಮೂಡಿರೋದಂತೆ. ನೋಡಿ ಗಣೇಶ ಬೇರೆ ಇದೆ. ಇಲ್ಲಿನ ಫುಲ್ ಸ್ಟೋರಿನ ನಮ್ಮ ತಾತನ ಹತ್ರ ಕೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ.